ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ 2025 ಮತ್ತು 26ನೇ ಸಾಲಿನ 2 ವರ್ಷದ BEd ಕೋರ್ಸ್ಗೆ ಜಾಯಿನ್ ಆಗೋದಕ್ಕೆ ಅಪ್ಲಿಕೇಶನನ್ನು ಬಿಟ್ಟಿರೋವಂಥದ್ದು. ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ. ಇದು ಬಂದುಬಿಟ್ಟು ಅಕ್ಟೋಬರ್ 4, 2025 ಅಂದರೆ 4/10/2025ನೇ ತಾರೀಕು ಈ ಒಂದು ನೋಟಿಫಿಕೇಷನನ್ನು ಬಿಟ್ಟಿರೋವಂಥದ್ದು. ಇದು ಬಂದು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ವತಿಯಿಂದ ಬಿಟ್ಟಿರುವಂತಹ ನೋಟಿಫಿಕೇಷನ್. ಇದು ಬಂದುಬಿಟ್ಟು 2 ವರ್ಷದ BEd ಕೋರ್ಸ್ ಆಗಿರುತ್ತೆ. ಸೊ ಇದು 2 ವರ್ಷ BEd ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಜಾಯ್ನ್ ಆಗೋದಕ್ಕೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಇದು ಅರ್ಜಿ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 4/10/2025ರಿಂದ 3/11/2025 ಅಂದರೆ ಅಕ್ಟೋಬರ್ 4ನೇ ತಾರೀಕಿಂದ ನವೆಂಬರ್ 3ನೇ ತಾರೀಕು 2025ವರೆಗೂ ಕೂಡ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅಪ್ಲಿಕೇಶನ್ನ ಬಿಟ್ಟಿರೋವಂಥದ್ದು. ಇದು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರುವಂತಹ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು. ಹಾಗೆ ಮಾಸ್ಟರ್ ಡಿಗ್ರಿ ಮಾಸ್ಟರ್ಸ್ ಮಾಡಿರುವಂಥವರು ಕೂಡ ಈ ಒಂದು 2 ವರ್ಷದ BEd ಕೋರ್ಸ್ಗೆ ಅಪ್ಲೈಯನ್ನು ಮಾಡಬಹುದು. ಇದು 2 ವರ್ಷದ ಒಂದು BEd ಕೋರ್ಸ್ ಆಗಿರುತ್ತೆ, 1 ವರ್ಷ BEd ಅಲ್ಲ. ಸೊ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು, ಹಾಗೆ ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಅದರ ಒಂದು ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ಎಲ್ಲ ದಾಖಲಾತಿಗಳು ಬೇಕಾಗುತ್ತೆ. ಹಾಗೆ ನೀವು NCC ಆಗಿದ್ದರೆ NCC ಸರ್ಟಿಫಿಕೇಟ್ ಇದ್ದರೆ, ಹಾಗೆ NSS ಈ ರೀತಿಯ ಒಂದು ಸರ್ಟಿಫಿಕೇಟು ಮತ್ತು ಸ್ಪೋರ್ಟ್ಸ್ ಕೋಟಾ ಅಂತ ಇರುತ್ತೆ. ಅದಾಗಿದ್ದರೆ ಅದು HK ಸೈಡ್ ಅವ್ರದ್ದಾಗಿದ್ದರೆ HK ಒಂದು ಸರ್ಟಿಫಿಕೇಟು, ಸಿಂಗಲ್ ಚೈಲ್ಡ್ ಆಗಿದ್ದರೆ ಆ ಒಂದು ಸರ್ಟಿಫಿಕೇಟು, ಈ ಎಲ್ಲ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಇರೋವಂಥವ್ರು ಅದನ್ನು ಕೂಡ ನೀವು ಕರೆಕ್ಟಾಗಿ ಚೆಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಈ ಎಲ್ಲ ಸರ್ಟಿಫಿಕೇಟ್ಗಳು ವ್ಯಾಲಿಡ್ ಇದೆಯಾ ಅಥವಾ ಡೇಟ್ ಎಕ್ಸ್ಪೈರ್ ಆಗಿದೆಯಾ ಅಂತ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಡೇಟನ್ನು ನೀವು ವ್ಯಾಲಿಡ್ ಇದೆಯಾ ಅಂತ ಒಂದು ಸಲ ಚೆಕ್ಕನ್ನು ಮಾಡ್ಕೊಳ್ಳಿ. ಇದಿಷ್ಟು ಈ ಒಂದು BEd ಕೋರ್ಸ್ಗೆ ಜಾಯ್ನ್ ಆಗೋದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು. ನೆಕ್ಸ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅದರ ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಇಲಾಖೆಯ ಒಂದು ವೆಬ್ಸೈಟ್ ಏನಿದೆ https://schooleducation.karnataka.gov.in ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದು. ಇದಿಷ್ಟು ಇವತ್ತಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಯಾರಿನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.